ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಬಡ್ಜೀಸ್ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಪ್ಪ ಅಂತಂದರೆ ಬಡ್ಜೀಸ್ನ ಕೇಜ್ ಬ್ರೀಡಿಂಗ್ ಬೆಸ್ಟು ಅಥವಾ ಕಾಲೋನಿ ಬ್ರೀಡಿಂಗ್ ಬೆಸ್ಟು ಅಂತ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನೀವು ನಮ್ಮ ಬಡ್ಜೀಸ್ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಮ್ಮ ಹಳೆ ವಿಡಿಯೋದಲ್ಲಿ ನಿಮಗೆ ಬಡ್ಜೀಸ್ಗೆ ಬ್ರೀಡಿಂಗ್ ಬೇಕಾಗಿರೋ ಮೇನ್ ಕಾಂಪೋನೆಂಟ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ನೀವು ನಾವು ವೀಡಿಯೋಸ್ ನೋಡಿಲ್ಲ ಅಂದರೆ ಐ ಬಟನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಈಗಲೇ ನೋಡ್ಕೊಂಬಂದ್ಬಿಡಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟು ಬಡ್ಜೀಸ್ ಅಡ್ವಾಂಟೇಜ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಅಡ್ವಾಂಟೇಜ್ ಏನಪ್ಪ, ಕೇಜ್ ಬ್ರೀಡಿಂಗಲ್ಲಿ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ನಿಮಗೆ ಬಡ್ಜೀಸ್ ತುಂಬ ಜಾಸ್ತಿ ಸಿಗುತ್ತೆ ಫ್ರೆಂಡ್ಸ್, ಮತ್ತು ಕಲರ್ಸು ಮತ್ತು ಒಳ್ಳೆ ಚೆನ್ನಾಗಿರೋ ಬಡ್ಜೀಸ್ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಕೇಜ್ ಬ್ರೀಡಿಂಗ್ ಆದರೆ ಫ್ರೆಂಡ್ಸ್ ನಿಮಗೆ ಇಂಡಿವಿಜುವಲಾಗಿ ನೀವು ಬಡ್ಜೀಸ್ನ ಮೆಡಿಸಿನ್ ಕೊಡ್ಬೋದು. ಇವಾಗ ಯಾವುದಾದ್ರೂ ಬಡ್ಜಿ ಹುಷಾರಿಲ್ದಂಗೆ ಆಯ್ತಪ್ಪ ಅಥವಾ ಎಗ್ ಬೈಂಡಿಂಗ್ ಆಯಿತು ಅಂತಂದರೆ ನೀವು ಬಡ್ಜೀಸ್ಗೆ ಸಪ್ರೇಟಾಗಿ ನೀವು ಟ್ರೀಟ್ಮೆಂಟ್ ಮಾಡ್ಬೋದು ಫ್ರೆಂಡ್ಸ್. ಸೊ ಈಗ ಕಾಲೋನಿ ಬ್ರೀಡಿಂಗಲ್ಲಿ ಅಡ್ವಾಂಟೇಜಸ್ ಬರೋಣ ಫ್ರೆಂಡ್ಸ್. ಕಾಲೋನಿ ಬ್ರೀಡಿಂಗಲ್ಲಿ ನಿಮಗೆ ಬಡ್ಜೀಸು ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಆ್ಯಕ್ಟಿವ್ ಬಡ್ಜೀಸ್ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಬಡ್ಜೀಸ್ ಬೇಗ ಯಾವುದೇ ಕಾಯಿಲೆಗೂ ಬೇಗ ಬಡ್ಜೀಸ್ ಹೋಗಲ್ಲ. ಸೊ ಕಾಲೋನಿ ಬ್ರೀಡಿಂಗಲ್ಲಿ ತುಂಬ ಚೆನ್ನಾಗಿರುತ್ತೆ ಬಡ್ಜೀಸ್. ಯಾಕಪ್ಪ ಅಂತಂದರೆ ಬಡ್ಜೀಸು ಫ್ಲೈ ಮಾಡಿದಷ್ಟು ಫ್ರೆಂಡ್ಸ್ ಆ್ಯಕ್ಟಿವ್ ಆಗಿ ಹಾಗೂ ಹೆಲ್ತಿಯಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಡಿಸಡ್ವಾಂಟೇಜಸ್ ಬಗ್ಗೆ ಮಾತಾಡೋದಾದರೆ ಫ್ರೆಂಡ್ಸ್, ಫಸ್ಟು ಕೇಜ್ ಬ್ರೀಡಿಂಗಲ್ಲಿ ನಿಮಗೆ ಮೇಂಟೆನೆನ್ಸ್ ಮಾಡೋಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್. ಪ್ರತಿಯೊಂದು ಕೇಜ್ನು ವಾಟರ್ ಫೀಡರ್ ಚೇಂಜ್ ಮಾಡಬೇಕು, ತುಂಬ ಟೈಮ್ ಹಿಡಿಯುತ್ತೆ. ಮತ್ತು ಪ್ರತಿಯೊಬ್ಬರನ್ನು ಅಬ್ಸರ್ವ್ ಮಾಡ್ತಾ ಬರಬೇಕು, ನಿಮಗೆ ತುಂಬ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್. ಮತ್ತು ಇನ್ನೊಂದು ಡಿಸಡ್ವಾಂಟೇಜ್ ಏನಪ್ಪ ಅಂತಂದರೆ ಕೇಜ್ ಬ್ರೀಡಿಂಗಲ್ಲಿ ಬ್ಲಡ್ ಲೈನ್ ಚೇಂಜ್ ಆಗೋಲ್ಲ ಫ್ರೆಂಡ್ಸ್, ಸೇಮ್ ಬ್ಲಡ್ ಲೈನ್ ಇರುತ್ತೆ ಫ್ರೆಂಡ್ಸ್. ಸೊ ಈಗ ಡಿಸಡ್ವಾಂಟೇಜ್ ಕಾಲೋನಿಯಲ್ಲಿ ಏನಪ್ಪ ಅಂತಂದರೆ ಡಿಸಡ್ವಾಂಟೇಜ್ ಏನಪ್ಪ ಅಂತಂದರೆ ನಿಮಗೆ ಬಡ್ಜೀಸ್ ಜಾಸ್ತಿ ಸಿಗೋಲ್ಲ ಫ್ರೆಂಡ್ಸ್, ಅಂದರೆ ಮರಿಗಳು ಜಾಸ್ತಿ ಸಿಗೋಲ್ಲ. ಯಾಕಪ್ಪ ಅಂತಂದರೆ ಬಡ್ಜೀಸ್ ಈಗ ಎಗ್ಲೇ ಮಾಡಿರುತ್ತೆ, ಬೇರೆ ಫಿಮೇಲ್ ಬಡ್ಜಿ ಬಂದು ಅದನ್ನು ಹಾಳು ಮಾಡೋ ಚಾನ್ಸಸ್ ಇರುತ್ತೆ. ಮತ್ತು ಚೀಕ್ ಹ್ಯಾಚ್ ಆಗಿರುತ್ತೆ, ಆಗ ಚೀಕ್ನ ಸಾಯಿಸೋ ಚಾನ್ಸಸ್ ಇರುತ್ತೆ. ಈ ರೀತಿ ತೊಂದರೆ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ನಿಮಗೆ ಕಾಲೋನಿ ಬ್ರೀಡಿಂಗಲ್ಲಿ ಮರಿಗಳು ಸ್ವಲ್ಪ ಕಡಿಮೆ ಸಿಗುತ್ತೆ ಫ್ರೆಂಡ್ಸ್. ಸೊ ನನ್ನ ಪ್ರಕಾರ ನೀವು ಸಪ್ರೇಟ್ ಕೇಜ್ ಬ್ರೀಡಿಂಗ್ ಮಾಡೋದೇ ಬೆಸ್ಟು. ಒಂದು ವೇಳೆ ನಿಮ್ಮ ಹತ್ರ 2 ಪೇರ್ಸ್ ಅಥವಾ 3 ಪೇರ್ಸ್ ಇತ್ತು ಅಂದರೆ ನೀವು ಕಾಮನಾಗಿ ಒಂದೇ ಕೇಜಲ್ಲಿ ಬಿಟ್ಟು ಮಾಮೂಲಿ ಸ್ಮಾಲ್ ಕಾಲೋನಿ ಬ್ರೀಡಿಂಗ್ ಮಾಡಿಸ್ಬೋದು. ಸೊ ನೀವು ಸ್ಮಾಲ್ ಕಾಲೋನಿ ಹೇಗೆ ಮಾಡಬೇಕಪ್ಪ ಅಂತ ನಾನು ನಮ್ಮ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಯಿತು ಅಂತ ಅಂದ್ಕೊತೀನಿ. ಯೂಸ್ಫುಲ್ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ವೀಡಿಯೋಸ್ಗಾಗಿ ನಮ್ಮ ಬಡ್ಜೀಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.